ಹಲೋ ಫ್ರೆಂಡ್ಸ್, ನಾವು ಜೂನ್ 21ರಂದು ಫಾದರ್ಸ್ ಡೇ ತಂದೆಯ ದಿನಾಚರಣೆಯನ್ನು ಆಚರಿಸ್ತೀವಿ. ಅವತ್ತಿನ ದಿನ ಕೆಲವೊಂದಿಷ್ಟು ನಿಬಂಧಗಳಾಗಿರ್ಬೋದು ಅಥವಾ ಭಾಷಣ ಸ್ಪರ್ಧೆಗಳಾಗಿರ್ಬೋದು ಇರ್ತದೆ. ಅದಕ್ಕೆ ನಾವು ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕು ಅನ್ನೋದನ್ನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ತಂದೆಯ ದಿನಾಚರಣೆ. ಇಂದು ನಾವು ತಂದೆಯರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ತಂದೆ ನಮ್ಮ ಜೀವನದ ಆಧಾರ ಸ್ತಂಭ. ಅವರು ತಮ್ಮ ಮಕ್ಕಳ ಸುಖ, ಶಿಕ್ಷಣ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಹಗಲಿರುಳು ಶ್ರಮಿಸುತ್ತಾರೆ. ಅವರ ಪ್ರೀತಿ ಮತ್ತು ಕಾಳಜಿ ಅನೇಕ ಬಾರಿ ಮಾತುಗಳಲ್ಲಿ ವ್ಯಕ್ತವಾಗದಿದ್ದರೂ ಅವರ ಪ್ರತಿಯೊಂದು ಕಾರ್ಯದಲ್ಲೂ ಅದು ಕಾಣಿಸುತ್ತದೆ. ತಂದೆ ನಮ್ಮ ಮೊದಲ ಮಾರ್ಗದರ್ಶಕರು, ಪ್ರೇರಕರು ಮತ್ತು ರಕ್ಷಕರು. ಜೀವನದಲ್ಲಿ ಸತ್ಯ, ಪ್ರಾಮಾಣಿಕತೆ, ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಮಹತ್ವವನ್ನು ಅವರು ನಮಗೆ ಕಲಿಸುತ್ತಾರೆ. ನಮ್ಮ ಪ್ರತಿಯೊಂದು ಯಶಸ್ಸಿನ ಹಿಂದೆ ಅವರ ತ್ಯಾಗ ಮತ್ತು ಬೆಂಬಲ ಇರುತ್ತದೆ. ತಂದೆಯ ಪ್ರೀತಿ ಸಮುದ್ರದಷ್ಟು ಆಳವಾದುದು ಮತ್ತು ಆಕಾಶದಷ್ಟು ವಿಶಾಲವಾದದ್ದು. ಅವರು ತಮ್ಮ ಕನಸುಗಳನ್ನು ಬದಿಗಿಟ್ಟು ನಮ್ಮ ಕನಸುಗಳಿಗೆ ಶ್ರಮಿಸುತ್ತಾರೆ. ಆದ್ದರಿಂದ ನಾವು ಅವರ ಪ್ರೀತಿ, ತ್ಯಾಗ ಮತ್ತು ಮಾರ್ಗದರ್ಶನವನ್ನು ಸದಾ ಗೌರವಿಸಬೇಕು. ಈ ತಂದೆಯರ ದಿನದಂದು ನಮ್ಮ ತಂದೆಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸೋಣ ಮತ್ತು ಅವರನ್ನು ಸದಾ ಪ್ರೀತಿಸಿ ಗೌರವಿಸುವ ಸಂಕಲ್ಪ ಮಾಡೋಣ. ತಂದೆ ಎಂದರೆ ಧೈರ್ಯ, ತಂದೆ ಎಂದರೆ ಸ್ಫೂರ್ತಿ. ಧನ್ಯವಾದಗಳು.